ದಶಕಗಳಿಂದ ವಿನಾಶದ ಅಂಚಿನಲ್ಲಿದ್ದ ಮ್ಯಾಂಗ್ರೋವ್ ಅಂದ್ರೆ ಕಾಂಡ್ಲಾ ಕಾಡುಗಳು ಇದೀಗ ಅಚ್ಚರಿಯ ರೀತಿಯಲ್ಲಿ ಮರುಜೀವ ಪಡಿತಾ ಇದೆ. ಸಮುದ್ರದ ಉಪ್ಪು ನೀರಿನಲ್ಲೂ ಜೀವಸೆಲೆ ಉಳಿಸಿಕೊಂಡಿರುವ ಅದ್ಭುತ ಕಾಡುಗಳಿವು. ಹೌದು, ಕರಾವಳಿ ತೀರ ಹಾಗೂ ಜಾಗತಿಕ ಹವಾಮಾನದ ಭವಿಷ್ಯಕ್ಕೆ ಇದೊಂದು ಭರ್ಜರಿ ಸಿಹಿ ಸುದ್ದಿ. ಇತ್ತೀಚಿನ ಬಿಬಿಸಿ ವರದಿಗಳ ಪ್ರಕಾರ ವಿಶ್ವದಾದ್ಯಂತ ಕಾಂಡ್ಲಾ ವನಗಳ ಪ್ರಮಾಣ ಗಣನೀಯವಾಗಿ ಏರಿಕೆಯಾಗ್ತಾ ಇದೆ. ಮಾನವನ ಅತಿಯಾದ ಹಸ್ತಕ್ಷೇಪ, ನಾಗರೀಕರಣದಿಂದ ನಶಿಸಿ ಹೋಗ್ತಿದ್ದ ಈ ಕಾಡುಗಳು ಮತ್ತೆ ಚಿಗುರುಡಿತಾ ಇರೋದು ಇಡೀ ಭೂಮಂಡಲಕ್ಕೆ ದೊಡ್ಡ ಆಶಾಕಿರಣವಾಗಿದೆ. ಈ ಮ್ಯಾಂಗ್ರೋವ್ ಕಾಡುಗಳು ಹವಾಮಾನ ಬದಲಾವಣೆ ವಿರುದ್ಧದ ಪ್ರಬಲ ಅಸ್ತ್ರ. ಸಾಮಾನ್ಯ ಕಾಡುಗಳಿಗಿಂತ 4 ರಿಂದ 5 ಪಟ್ಟು ವೇಗವಾಗಿ ಇಂಗಾಲದ ಡೈಆಕ್ಸೈಡ್ ಅನ್ನು ಹೀರಿಕೊಳ್ಳುವ ಈ ವಿಸ್ಮಯಗಳನ್ನ ಬ್ಲೂ ಕಾರ್ಬನ್ ತಾಣಗಳೆಂದೇ ಕರೆಯಲಾಗುತ್ತದೆ. ಅಷ್ಟೇ ಅಲ್ಲ, ಭೀಕರ ಚಂಡಮಾರುತ ಮತ್ತು ಸುನಾಮಿಯಂತಹ ಪ್ರಕೃತಿ ವಿಕೋಪಗಳ ವಿರುದ್ಧ ಇವು ನೈಸರ್ಗಿಕ ತಡೆಗೋಡೆಯಾಗಿ ನಿಲ್ತವೆ. ಮಣ್ಣಿನ ಸವೆತ ತಡೆದು ಕರಾವಳಿಯ ಜನರ ಜೀವ ಮತ್ತು ಆಸ್ತಿಯನ್ನು ರಕ್ಷಿಸುವ ರಕ್ಷಾ ಕವಚಗಳಿವು. ಮೀನು, ಏಡಿ, ಶೀಗಡಿಗಳಿಗೆ ಇವು ಪ್ರಮುಖ ಸಂತಾನೋತ್ಪತ್ತಿ ಕೇಂದ್ರಗಳು. ಆಮ್ಲಜನಕದ ಕೊರತೆ ಇರುವ ಕೆಸರಿನಲ್ಲಿ ಮೇಲಕ್ಕೆ ಚಾಚಿಕೊಂಡಿರುವ ಉಸಿರಾಡುವ ಬೇರುಗಳು ಹಾಗೂ ಮರದಲ್ಲೇ ಮೊಳಕೆ ಒಡೆಯುವ ಬೀಜಗಳು ನಿಜಕ್ಕೂ ಪ್ರಕೃತಿಯ ವಿಸ್ಮಯವೇ ಸರಿ. ಸಮುದ್ರ ಸೇರುವ ನೀರನ್ನ ಶುದ್ಧೀಕರಿಸುವ ನೈಸರ್ಗಿಕ ಫಿಲ್ಟರ್ಗಳಂತೆಯೂ ಇವು ಕೆಲಸ ಮಾಡ್ತವೆ. ನಮ್ಮ ಪಶ್ಚಿಮ ಬಂಗಾಳದ ಸುಂದರ್ಬನ್ಸ್ ವಿಶ್ವದ ಅತಿದೊಡ್ಡ ಮ್ಯಾಂಗ್ರೋವ್ ಕಾಡಾಗಿದ್ರೆ, ನಮ್ಮದೇ ಕರಾವಳಿಯ ಕಾರವಾರ, ಕುಂದಾಪುರ, ಮಂಗಳೂರು ಭಾಗಗಳಲ್ಲೂ ಈ ಕಾಂಡ್ಲಾ ವನಗಳ ಸೌಂದರ್ಯವನ್ನ ನಾವು ಕಣ್ತುಂಬಿಕೊಳ್ಳಬಹುದು. ಅಭಿವೃದ್ಧಿಯ ಹೆಸರಿನಲ್ಲಿ ಇವುಗಳ ನಾಶ ತಡೆದು ಮುಂದಿನ ಪೀಳಿಗೆಗೆ ಈ ಹಸಿರು ಕವಚವನ್ನ ಉಳಿಸುವುದು ನಮ್ಮೆಲ್ಲರ ಜವಾಬ್ದಾರಿ.